ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಸಂಭ್ರಮವೋ ಸಂಭ್ರಮ. ಒಂದು ಕಡೆ ದೇಶದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದರೆ, ಮತ್ತೊಂದು ಕಡೆ ಈ ಜಿಲ್ಲೆಯ ಸಂಸ್ಕೃತಿ, ಕೃಷಿಕ ಇತಿಹಾಸವನ್ನು ಸಾರುವ ಪ್ರತಿಮೆಗಳು ಹೂವು ಮತ್ತು ತರಕಾರಿಯಲ್ಲಿಯೇ ಅರಳಿ ನೋಡುಗರನ್ನು ಹುಬ್ಬೇರಿಸುವಂತೆ ಮಾಡುತ್ತಿದೆ. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಪ್ರದರ್ಶನದಲ್ಲಿ ವೃಕ್ಷಮಾತೆ, ಸಾಲು ಮರದ ತಿಮ್ಮಕ್ಕ, ತೋಟಗಾರಿಕಾ ಪಿತಾಮಹ ಎಂಬ ಖ್ಯಾತಿ ಪಡೆದಿರುವ ಮರಿಗೌಡರು, ಹೈನುಗಾರಿಕೆಯ ಪ್ರತೀಕವಾದ ಹಸು, ಕರು ಹೀಗೆ ಹಲವು ಪ್ರತಿಮೆಗಳು ಹೂವು ಮತ್ತು ತರಕಾರಿಯಲ್ಲಿಯೇ ಅರಳಿವೆ. ಈ ದಿನ ಎಲ್ರಿಗೂ ಗೊತ್ತಿರೋಂಗೆ 77th ಅಂದರೆ 27ನೇ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್, ಗಣರಾಜ್ಯೋತ್ಸವದ ಸೆಲೆಬ್ರೇಷನ್ ಇವತ್ತು ದಿನ ನಡೀತಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ, ಚಿಮೂಲ್ ಆಗಲಿ, ಹಾಗೆ ವಿವಿಧ ಒಂದು ನೇಚರ್ ಅಂದರೆ ಪ್ರಾಕೃತಿಕ ಒಂದು ಸಂಘಗಳೇನಿದೆ ಅದರಿಂದ ವಿನೂತನವಾದಂಥ ಒಂದು ಫಲಪುಷ್ಪ ಪ್ರದರ್ಶನ 2 ದಿನ ಆಯೋಜಿಸಲಾಗಿದೆ. ಇದರಲ್ಲಿ ಕಣ್ಣಿಗೂ ಹಬ್ಬ, ಮನಕ್ಕೂ ಹಬ್ಬ ಅನ್ನೋಂಗೆ ತುಂಬ ಚೆನ್ನಾಗಿದೆ ವಾತಾವರಣ. ಪ್ರಕೃತಿ ಕೂಡ ಸಹಕರಿಸ್ತಿದೆ, ತಣ್ಣಿಗೆ ವಾತಾವರಣವೂ ಚೆನ್ನಾಗಿದೆ. ಜನರ ಮಕ್ಕದಲ್ಲಿ ಖುಷಿ ನೋಡೋಕ್ಕೆ ನಮಗೂ ಖುಷಿ ಬರ್ತಿದೆ. ಹೂವಾಗಲಿ, ಹಣ್ಣಾಗಲಿ ಎಲ್ಲ ದೇವ್ರು ಕೊಟ್ಟಿರೋವಂಥದ್ದು. ಅದರಲ್ಲಿ ಈ ತೆಂಗಿನ ಗರಿಗಳಲ್ಲಿ ಮಾಡಿರೋವಂಥ ಒಂದು ಇಂಡಿಯಾ ಗೇಟ್ ಆಗಲಿ, ಪ್ರತಿಯೊಂದು ದೇವರ ಸೃಷ್ಟಿ. ಅದರಲ್ಲಿ ನಾವು ಕಲಾತ್ಮಕವಾಗಿ ಹೆಂಗೆ ಮಾಡಬೇಕು, ನಮ್ಮ ಪ್ರಕೃತಿಗೆ ನಾವು ಹೇಗೆ ಬೆಲೆ ಕೊಡಬೇಕು, ಹೇಗೆ ಆಸ್ವಾದಿಸಬೇಕು ಅಂತ ತಿಳ್ಕೊಳ್ಬೇಕಾದ್ರೆ ಖಂಡಿತ ಈ ಫಲಪ್ರದ ಪುಷ್ಪ ಪ್ರದರ್ಶನದಲ್ಲಿ ನಾವು ಭಾಗಿಯಾಗಬೇಕು ಸರ್. ಇದನ್ನು ಮಾಡೋಕ್ಕೆ ಒಂದು ಮೋರ್ ದೆನ್, ಯಾಕಂದರೆ ಇದು ಗರಿಗಳನ್ನ ಒಂದೊಂದು ಕಡ್ಡಿನೂ ತೆಗೆದು ಡೀಟೇಲಾಗಿ ಎಣೆದಿರೋದ್ರಿಂದ ಮೋರ್ ದೆನ್ 30 hours ಕೆಲಸ ಹಿಡಿದಿದೆ. ಸೊ ಇದು ಎಕ್ಸ್ಕ್ಲೂಸಿವ್ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಇವಾಗಿನವರೆಗೂ ಲಾಲ್ಬಾಗ್ ಕಬ್ಬನ್ ಪಾರ್ಕಲ್ಲೆಲ್ಲ ಫಸ್ಟ್ ಪ್ರೈಸ್ ತೊಗೊಂಡಿದ್ವಿ. ಈ ಸಲ ಇಲ್ಲ ಅವಕಾಶ ಕೊಟ್ಟಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯವಳೆ ನಾನಾಗಿರೋದ್ರಿಂದ ನಾನು ಅವಕಾಶನ ಮಿಸ್ ಮಾಡಿದೆ. ಖಂಡಿತ ಇಲ್ಲಿ ಮಾಡಲೇಬೇಕು ಅಂತ ಬಂದು ಇಲ್ಲಿ ಮಾಡಿಕೊಟ್ಟಿದ್ದೇನೆ. ಜಿಲ್ಲೆಯ ಗರಿಮೆಯನ್ನು ಸಾರುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಚಾಲನೆ ನೀಡಿ ಮಾತನಾಡಿ, ಈ ಫಲಪುಷ್ಪ ಪ್ರದರ್ಶನ 2 ದಿನಗಳ ಕಾಲ ನಡೆಯಲಿದ್ದು, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಸದುಪಯೋಗ ಪಡಿಸಿಕೊಂಡು ಇಲ್ಲಿನ ವೈಶಿಷ್ಟ್ಯಗಳನ್ನು ವೀಕ್ಷಿಸುವಂತೆ ಮನವಿ ಮಾಡಿದರು. ಪ್ರವೇಶ ಉಚಿತವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ಸಚಿವರು ಕೋರಿದರು. ಸ್ವತಂತ್ರ ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಭಾಳ ತೋಟಗಾರಿಕೆ ಇಲಾಖೆಯವರು ಭಾಳ ಸುಂದರವಾಗಿ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಏನು ಬೆಳಿತೀವಿ, ಪುಷ್ಪಗಳು, ಫಲ ಮತ್ತು ತರಕಾರಿ ಇವನ್ನೇ ಬಳಸ್ಕೊಂಡು ಇವತ್ತು ವೈವಿಧ್ಯಮಯವಾಗಿ ಹಲವಾರು ಆಕೃತಿಗಳನ್ನು ಮಾಡುವಂಥ ಕೆಲಸ ಆಗಿದೆ. ಭಾಳ ಸುಂದರವಾಗಿ ಮೂಡಿಬಂದಿದೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯಲ್ಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ವಿದ್ಯಾರ್ಥಿಗಳಿಗೆ ವಿನಂತಿಸಿಕೊಳ್ಳೋದು, ನೀವೆಲ್ಲರೂ ಬಂದು ಇದನ್ನು ಇವತ್ತು ನಾಳೆ ಈ ಪ್ರದರ್ಶನವನ್ನು ವೀಕ್ಷಿಸಿ, ಏನು ನಮ್ಮ ಜಿಲ್ಲೆಯ ವೈಭವ ಅಂತಕ್ಕಂಥದ್ದು, ನಮ್ಮ ರೈತರ ಒಂದು ಶ್ರಮ ಏನಿದೆ, ನಮ್ಮ ರೈತರ ನಿರಂತರ ತುಡಿತ ಏನಿದೆ, ಒಂದು ಒಳ್ಳೆಯ ಗೌರವಯುತವಾದಂಥ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ನಮ್ಮ ರೈತರ
ಒಂದು ಫಲ ಏನಿಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ನೂತನ ಜಿಲ್ಲಾಧಿಕಾರಿ ಜಿ ಪ್ರಭುರವರು ಫಲಪುಷ್ಪ ಪ್ರದರ್ಶನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದು ಅವರು ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡುವ ನಿರೀಕ್ಷೆ ಇದೆ ಎಂದು ಸಚಿವರು ಪ್ರಶಂಸೆ ವ್ಯಕ್ತಪಡಿಸಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಅಲ್ಲಿನ ಪ್ರತಿಮೆಗಳನ್ನು ಕಂಡು ಹುಬ್ಬೇರಿಸುವುದು ಸಾಮಾನ್ಯವಾಗಿದೆ. ಏನು ಫಲಪುಷ್ಪ ಪ್ರದರ್ಶನ ಅಂತ ರೆಡಿ ಮಾಡಿದ್ದಾರೆ ಅದೆಲ್ಲನೂ ಇದು ಚಿಕ್ಕಬಳ್ಳಾಪುರದಲ್ಲಿರೋವಂಥ ರೈತರು ಮಾಡಿರೋವಂಥ ಇದರಲ್ಲಿ ಅವ್ರು ಮಾಡಿರೋವಂಥ ತರಕಾರಿಗಳಲ್ಲಿ ಅವ್ರು ಮಾಡಿರೋಂಥ ಫ್ರೂಟ್ಸಲ್ಲಿ ತಯಾರು ಮಾಡಿರೋವಂಥ ಇದರಲ್ಲಿ ಮಾಡಿರೋವಂಥದ್ದು. ಇವಾಗ ಇಂಡಿಯನ್ ಗೇಟ್ ಆಗಿರ್ಬೋದು ಮತ್ತು ಹೂವಿನ ಬೊಕೇಸ್ ಆಗಿರ್ಬೋದು, ಒಂದು ಔಷಧಿ ಸಸ್ಯಗಳಾಗಿರ್ಬೋದು, ಮತ್ತು ಫಲಪುಷ್ಪ ಪ್ರದರ್ಶನ ಅಂತಂದರೆ ಇದರಲ್ಲಿ ತುಂಬ ವೆರೈಟೀಸ್ ಮಾಡಿದ್ದಾರೆ. ಎಲ್ಲ ವೆಜಿಟೇಬಲ್ಸು ಮತ್ತು ಫ್ರೂಟ್ಸಲ್ಲಿ ವರ್ಲ್ಡ್ ಕಪ್ದು ಇದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ರೈತರು ಬೆಳೆದಿರೋ ಅಂಥದ್ರಲ್ಲಿ ಹೂವು ಅದರಲ್ಲಿ ಹಸು ಕರು ಇದರಲ್ಲಿ ಪ್ರದರ್ಶನ ತುಂಬ ಚೆನ್ನಾಗಿದೆ ಮಾಡಿರೋವಂಥ ಮೆಥಡ್ಸು. ಈ ರೀತಿ ನಾವು ನೋಡೋದಕ್ಕೆ ಎಲ್ಲೋದ್ರೂ ಇಷ್ಟು ಇದಾಗಿ ವೆರೈಟೀಸ್ ನೋಡೋಕ್ಕಾಗಲ್ಲ. ಎಲ್ಲೋದ್ರೂ ಇಲ್ಲಿ ತುಂಬ ಆಕರ್ಷಕವಾಗಿ ಮಾಡಿದ್ದಾರೆ. ಎಲ್ಲ ರೈತರಿಗೂ ಧನ್ಯವಾದಗಳು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.